ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್. ಇವತ್ತು ರವಿವಾರ ಬೆಳಗ್ಗೆನೆ ಈ ಲೈವ್ನಲ್ಲಿ ಮಾಹಿತಿ ಕೊಡುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣದ ಬಗ್ಗೆ ಒಂದು ಅತ್ಯಂತ ಪ್ರಮುಖ ಬೆಳವಣಿಗೆ ಕರ್ನಾಟಕದ ಮಾನ್ಯ ಹೈಕೋರ್ಟ್ನಿಂದ ನಡೆದಿದೆ ನಿನ್ನೆ. ಏನು ಅಂತ ಹೇಳಿದ್ರೆ, ಇದು ಅಕ್ವಿಟಲ್ ಕಮಿಟಿಗೆ, ಸೌಜನ್ಯ ಪ್ರಕರಣದ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟಂತಹ ವಿಷಯ. ನಿನ್ನೆ ಕರ್ನಾಟಕದ ಮಾನ್ಯ ಹೈಕೋರ್ಟ್ನ ಹಾನರೇಬಲ್ ಜಸ್ಟಿಸ್ ಶ್ಯಾಮ್ ಪ್ರಸಾದ್ ಅವರು ಇರತಕ್ಕಂತಹ ಬೆಂಚಿನಲ್ಲಿ ಸೌಜನ್ಯ ಪ್ರಕರಣದ ತನಿಖೆಯನ್ನು ದೋಷಪೂರಿತವಾಗಿ ಮಾಡಿದಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಯಾವ್ಯಾವ ಅಧಿಕಾರಿಗಳಿಗೆ ಜಾರಿ ಮಾಡಿದೆ, ನೀವು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಹೇಳಿದ್ರೆ, ಕರ್ನಾಟಕದ ಡಿಜಿಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ, ಎಡಿಜಿಪಿ ಕ್ರೈಮ್ ಅಂಡ್ ಟೆಕ್ನಿಕಲ್ ಸರ್ವಿಸಸ್, ಐಜಿಪಿ ಮಂಗಳೂರು ರೇಂಜಿನ ಐಜಿಪಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅವರಿಗೆ ನೋಟಿಸ್ ಕಳಿಸಿದೆ. ಅದರ ಜೊತೆಗೆ ಅತ್ಯಂತ ಪ್ರಮುಖವಾಗಿ ಸಿಬಿಐನ ದೆಹಲಿ ಮತ್ತು ಚೆನ್ನೈ ಬ್ರಾಂಚ್ ಏನು ಹೆಡ್ ಕ್ವಾರ್ಟರ್ ಇದೆ, ಅಲ್ಲಿ ಇರತಕ್ಕಂತಹ ಸಿಬಿಐನ ಪ್ರಮುಖ ಅಧಿಕಾರಿಗಳಿಗೆ ಕರ್ನಾಟಕದ ಮಾನ್ಯ ಹೈಕೋರ್ಟ್ ನೋಟಿಸ್ ಅನ್ನ ಕಳಿಸಿದೆ. ನೀವು ಯಾಕೆ ಇದುವರೆಗೂ ಕೂಡ ಅಕ್ವಿಟಲ್ ಕಮಿಟಿ ಪ್ರಕ್ರಿಯೆಯನ್ನ ಸಂಪೂರ್ಣಗೊಳಿಸಿಲ್ಲ ಅಂತ ಹೇಳಿ. ಇಲ್ಲಿ ನಾನು ಅಕ್ವಿಟಲ್ ಕಮಿಟಿ ಬಗ್ಗೆ ಸ್ವಲ್ಪ ಸ್ಮಾಲ್ ಇಂಟ್ರೊಡಕ್ಷನ್ ಅನ್ನು ಕೊಡ್ತೇನೆ. ಆನಂತರ ಇದನ್ನ ಸಂಪೂರ್ಣವಾಗಿ ಈ ಪ್ರಕರಣವನ್ನ ಫಾಲೋ ಅಪ್, ಬರೀ ವಾದ ಒಂದೇ ಅಲ್ಲ, ಅದನ್ನ ನಿರಂತರವಾಗಿ ಪ್ರಾರಂಭದಿಂದ ಎಲೆಮರೆಯ ಕಾಯಿಯಂತೆ ಇದ್ಕೊಂಡು ಫಾಲೋ ಅಪ್ ಮಾಡ್ತಾ ಇದ್ದಂಥದ್ದು ಅಡ್ವೊಕೇಟ್ MR ಬಾಲಕೃಷ್ಣ ಸರ್ ಅವರು, ಹಿರಿಯ ಹೈಕೋರ್ಟ್ನ ನ್ಯಾಯವಾದಿ ಮತ್ತು ಸ್ವಯಂ ಪ್ರೇರಿತರಾಗಿ ಅವರು ಸೌಜನ್ಯ ಪ್ರಕರಣದ ಬಗ್ಗೆ ಅನೇಕ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಅಕ್ವಿಟಲ್ ಕಮಿಟಿ ಕೂಡ ಒಂದು. ಈ ಅಕ್ವಿಟಲ್ ಕಮಿಟಿಯ ಬಗ್ಗೆ ಸ್ವಲ್ಪ ಒಂದು ಇಂಟ್ರೊಡಕ್ಷನ್ ಕೊಡ್ತೇನೆ. ಇದ್ರ ಬಗ್ಗೆ ಹಿಂದೆ ನಾನು ಸಾಕಷ್ಟು ಲೈವ್ಗಳಲ್ಲಿ ಮಾತಾಡಿದ್ದೇನೆ, ಸಾರ್ವಜನಿಕ ಸಭೆಗಳಲ್ಲಿ, ಹೋರಾಟದ ಸಭೆಗಳಲ್ಲಿ ನಾನು ಮಾತಾಡಿದ್ದೇನೆ. ಅಕ್ವಿಟಲ್ ಕಮಿಟಿ ಎಷ್ಟು ನಿಷ್ಕ್ರಿಯವಾಗಿ ಆಗಿದೆ ಅನ್ನೋದ್ರ ಬಗ್ಗೆ. ಈ ತನಿಖೆಯ ಲೋಪದೋಷಗಳನ್ನ ಕಂಡು ಹಿಡಿಯೋದಕ್ಕೆ, ಅಧಿಕಾರಿಗಳನ್ನ ಲೋಪದೋಷ ಎಸಗಿದಂತಹ ಅಧಿಕಾರಿಗಳಿಗೆ ಶಿಕ್ಷೆ ಕೊಡೋದಕ್ಕೆ ಅಕ್ವಿಟಲ್ ಕಮಿಟಿ ಮಾಡಿತು. ಅಕ್ವಿಟಲ್ ಕಮಿಟಿಯಲ್ಲಿ ಯಾರಿರ್ತಾರೆ? ಅದರಲ್ಲಿ ಕೂಡ ಅಧಿಕಾರಿಗಳಿರ್ತಾರೆ. ಆ ಲೋಪದೋಷಗಳನ್ನ ಕಂಡು ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕಾದಂತಹ ಅಕ್ವಿಟಲ್ ಕಮಿಟಿನೇ ದೋಷಪೂರಿತವಾಗಿದೆ. ಯಾಕಂದ್ರೆ ಅಲ್ಲಿ ಅಧಿಕಾರಿಗಳೇ ಇರೋದಲ್ಲ, ಅಲ್ಲೇನು ಬೇರೆ ಯಾರು ಇರಲ್ಲ, ಸಾಧು ಸಂತರು ಯಾರು ಇರಲ್ಲ ಅಲ್ಲಿ ಕೂಡ ಅದೇ ಅಧಿಕಾರಿಗಳೇ ಇರೋದು. ಹಿಂಗಾಗಿ ಅಕ್ವಿಟಲ್ ಕಮಿಟಿ ಬಗ್ಗೆ ಮತ್ತೆ ಒನ್ಸ್ ಅಗೇನ್ ನಾನು ರಿಮೈಂಡ್ ಮಾಡ್ತೀನಿ. ನೋಡಿ, 2024ರಿಂದ ಅಂದ್ರೆ ಅಕ್ವಿಟಲ್ ಕಮಿಟಿ ಆಗಬೇಕು ಅಂತ ಹೇಳಿ 2023 ಜೂನ್ 16ಕ್ಕೆ ಏನು ಬೆಂಗಳೂರಿನ ವಿಶೇಷ ನ್ಯಾಯಾಲಯ, ಪೋಕ್ಸೋ ಕೋರ್ಟ್ ಅಂತ ಹೇಳ್ತಾರೆ. ಪೋಕ್ಸೋ ಕೋರ್ಟ್ ಅಂದ್ರೆ ಎಲ್ಲರೂ ಯೂಶಲಿ ಅದನ್ನ ಸಿಬಿಐ ನ್ಯಾಯಾಲಯ ಅಂತ ಹೇಳ್ತಾರೆ. ಸಿಬಿಐ ಕೋರ್ಟ್ ಅನ್ನೋಕ್ಕಿಂತ ಟೆಕ್ನಿಕಲಿ ಇಟ್ ಇಸ್ ಅ ಪೋಕ್ಸೋ ಕೇಸ್ ಕೋರ್ಟ್, ಅದು ವಿಶೇಷ ನ್ಯಾಯಾಲಯ. ಆ ನ್ಯಾಯಾಲಯ ಹೇಳ್ತದೆ ಇದಕ್ಕೊಂದು ಅಕ್ವಿಟಲ್ ಕಮಿಟಿ ಮಾಡಿ, ಇದು ತನಿಖೆನೇ ಸರಿಯಾಗಿಲ್ಲ. ಯಾಕಂತ ಹೇಳಿದ್ರೆ, ಈ ಪದವನ್ನ ಯಾಕೆ ಬಳಸ್ತದೆ ಅಂತ ಹೇಳಿದ್ರೆ, ಆ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆಗಿರ್ತದೆ ಇದು ಈ ಅತ್ಯಾಚಾರ ಕೊಲೆ ಪ್ರಕರಣನ, ಸೌಜನ್ಯ ಕೊಲೆ ಮತ್ತು ಭೀಕರ ಅತ್ಯಾಚಾರ, ಭೀಕರ ಕೊಲೆ ಪ್ರಕರಣವನ್ನ ಆ ಚಾರ್ಜ್ ಶೀಟ್ ನಲ್ಲಿ ಹಾಕಿದಂತಹ ಅಕ್ಯೂಸ್ಡ್ ಸಂತೋಷ್ ರಾವ್ ಮಾಡಿದ್ದಲ್ಲ ಅಂತ ಕನ್ವಿನ್ಸ್ ಆಗಿಬಿಡ್ತದೆ. ಬೇರೆ ಯಾರೋ ಮಾಡಿದ್ದಾರೆ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ, ಅವ್ರನ್ನ ಮೇಲೆ ಯಾಕೆ ತನಿಖೆ ಮಾಡಲಿಲ್ಲ, ಅವ್ರ ಮೇಲೆ ಯಾಕೆ ಚಾರ್ಜ್ ಶೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ದೋಷಪೂರಿತವಾದಂತಹ ತನಿಖೆನೇ ಕಾರಣ. ಅಧಿಕಾರಿಗಳು, ಅದರಲ್ಲಿ ಪೊಲೀಸ್ ಅಧಿಕಾರಿಗಳಿರ್ಬೋದು, ವೈದ್ಯಾಧಿಕಾರಿಗಳಿರ್ಬೋದು, ಅವರ ಒಂದು ದೋಷಪೂರಿತ ತನಿಖೆಯಿಂದನೇ ನಿಜವಾದ ಅಪರಾಧಿಗಳು ತಪ್ಪಿಸಿಕೊಂಡು ಹೋಗಿಬಿಟ್ಟಿದ್ದಾರೆ ಎನ್ನುವಂತ ಸ್ಪಷ್ಟ ಅಭಿಪ್ರಾಯ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮಾನ್ಯ
ಜಡ್ಜ್ ಅವ್ರಿಗೆ ಇರೋದ್ರಿಂದ, ನ್ಯಾಯಾಧೀಶರಿಗೆ ಬಂದಿರೋದ್ರಿಂದ ಅವ್ರಿಗೊಂದು ಅಕ್ಯೂಟಲ್ ಕಮಿಟಿ ಮಾಡಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ನೀವು ಶಿಕ್ಷೆಗೆ, ದಂಡನೆಗೆ ಒಳಪಡಿಸಬೇಕು ಅಂತೇಳಿ. ಅನ್ಫಾರ್ಚುನೇಟ್ಲಿ, ದುರಾದೃಷ್ಟ, ಸರ್ಕಾರ ಅದನ್ನ ಕೋರ್ಟ್ ಹೇಳಿದ್ದು ಸರ್ಕಾರಕ್ಕೆ ನಿರ್ದೇಶನ ಕೊಡ್ತದೆ. ಸರ್ಕಾರ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಆ ಕಡೆ ತಲೆನೇ ಹಾಕೋದಿಲ್ಲ. ಅದಾದ ಮೇಲೆ 2024ರಲ್ಲಿ ಮತ್ತೆ ಒನ್ಸ್ ಅಗೇನ್ ಹೈಕೋರ್ಟ್ ನಲ್ಲಿ ಈ ಪ್ರಕರಣದ್ದು ಏನೋ ಸಿಬಿಐ ಏನ್ ಮಾಡ್ತದೆ, ಮೇಲ್ಮನವಿಗೆ ತಗೊಂಡೋಗ್ತದೆ. ಇಲ್ಲ, ಸಂತೋಷ್ ರಾವ್ನೇ ಇದು ಮಾಡಿದ್ದು ಅಂತ ಹೇಳಿ ಮತ್ತೆ ಒನ್ಸ್ ಅಗೇನ್ ಹೈಕೋರ್ಟ್ ಚಾಟಿ ಬೀಸ್ತದಲ್ಲಿ. ಅವಾಗಲೂ ಕೂಡ ಶ್ರೀಯುತ ಎಂ ಆರ್ ಬಾಲಕೃಷ್ಣ ಅವರು ಇದನ್ನ ವಾದವನ್ನ ಮಂಡಿಸ್ತಾರೆ. ಅವರು ಮತ್ತೆ ನಮ್ಮ ತಾರನಾಥ್ ಪೂಜಾರಿ ಅವರು ಇದರದ ವಾದವನ್ನ ಮಂಡಿಸ್ತಾರೆ. ಎಂ ಆರ್ ಬಾಲಕೃಷ್ಣ ಅವರು ಮುಂಚೂಣಿಯಲ್ಲಿ ನಿಂತು ಅನೇಕ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾರೆ. ಅಲ್ಲಿ ಕೂಡ ಒನ್ಸ್ ಅಗೇನ್ ಹೇಳುತ್ತೆ ಹೈಕೋರ್ಟ್ ಏನು ಅಂತ ಹೇಳಿದ್ರೆ, ಈ ಅಕ್ವಿಟಲ್ ಕಮಿಟಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ಒಂದು ಸಮಿತಿಯನ್ನ ನೀವು ಆದಷ್ಟು ಬೇಗ ಮಾಡಿ, ಎಕ್ಸ್ಪೈರ್ಡೈಟ್ ಅಂದ್ರೆ ಫಾಸ್ಟ್ ಆಗಿ ಮಾಡಿ ಅಂತ ಮತ್ತೆ ಒನ್ಸ್ ಅಗೇನ್ ಕರ್ನಾಟಕದ ಹೈಕೋರ್ಟ್ ಹೇಳುತ್ತೆ. ಅದಾದ ಮೇಲೆ ನಾವು ಎಲ್ಲಾ ಹೋರಾಟದ ಸಭೆಗಳಲ್ಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಮ್ಮಿಕೊಂಡಂತಹ ಎಲ್ಲಾ ಹೋರಾಟದ ಸಭೆಗಳಲ್ಲಿ ಮತ್ತು ಅನೇಕ ಆಕ್ಟಿವಿಸ್ಟ್ಗಳು ಎಲ್ಲರೂ ಕೂಡ ಆಗ್ರಹ ಮಾಡೋದು ಒಂದೇ, ಅಕ್ವಿಟಲ್ ಕಮಿಟಿ ಅಂದ್ರೆ ಯಾರು ಯಾಕೆ ನಿಜವಾದ ಅಪರಾಧ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತನಿಖೆನೇ ಸರಿ ಮಾಡಿಲ್ಲ ಇದರಲ್ಲಿ. ಸೊ ಅವ್ರನ್ನ ನೀವು ಬೇಗ ಶಿಕ್ಷೆಗೆ ಒಳಪಡಿಸಿ, ಅವರನ್ನ ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ ಅವರ ಮೇಲೆ ಯಾರು ಕುತ್ಕೊಂಡಿದ್ದಾರೆ, ಯಾರು ಇದನ್ನ ದಾರಿ ತಪ್ಸಕ್ ಹೇಳಿದ್ದಾರೆ, ಅವಾಗ ಗೊತ್ತಾಗುತ್ತೆ. ಅದಕ್ಕಾಗಿ ನಿರಂತರವಾಗಿ ನಾವು ಆಗ್ರಹ ಮಾಡ್ತಾನೆ ಬಂದು ಅದರ ಪರಿಣಾಮವಾಗಿ 2025 ಜನವರಿಯಲ್ಲಿ, ಹೋದ ವರ್ಷ 4ನೇ ಜನವರಿ 2025ರಲ್ಲಿ ಒಂದು ಅಕ್ವಿಟಲ್ ಕಮಿಟಿಯನ್ನ ಮಾಡ್ತಾರೆ. ಆ ಅಕ್ವಿಟಲ್ ಕಮಿಟಿಯ ಹಣೆ ಬರಹ ನೋಡಿಬಿಟ್ರೆ, ಅಕ್ವಿಟಲ್ ಕಮಿಟಿ ಆಗಿದೆ, ನಿರ್ಧಾರ ತಗೊಂಡಿದ್ದಾರೆ ಸೌಜನ್ಯ ಕೇಸ್ ಪ್ರಕರಣದ ಬಗ್ಗೆ ಗೊತ್ತೇ ಆಗಿರಲಿಲ್ಲ ಯಾರಿಗೂ. ಒನ್ಸ್ ಅಗೇನ್ ಎಂ ಆರ್ ಬಾಲಕೃಷ್ಣ ಅವರು, ಅಡ್ವೊಕೇಟ್ ಎಂ ಆರ್ ಬಾಲಕೃಷ್ಣ ಅವರು ಮತ್ತೆ ಒನ್ಸ್ ಅಗೇನ್ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದಾಗ ಮಾನ್ಯ ಡಿಜಿಪಿ ಆಫೀಸಿಗೆ ಅರ್ಜಿ ಹಾಕ್ತಾರೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಬಂದೇ, ಅಂದ್ರೆ ಅವ್ರು ಹೇಳೋದೇನು, ಕೋರ್ಟ್ ಇಂತ್ರ ನಮಗೆ ಬಂದೇ ಇಲ್ಲ, ಅಂದ್ರೆ ಏನಂತ ಹೇಳಿದ್ರೆ ಪೋಸ್ಟ್ ಅಲ್ಲಿ ಬಂದೇ ಇಲ್ಲ ಅಂತ ಹೇಳ್ತಾರೆ ಅವರು. ಮತ್ತೆ ಪೋಸ್ಟಲ್ ಆಫೀಸಿಗೆ ಹೋಗಿ ಅಲ್ಲಿ ಕೇಳಿ ಅದ್ರಲ್ಲಿ ಪೂರ್ತಿ ಡಿಟೇಲ್ಸ್, ಅಂದ್ರೆ ಕಳಿಸಿದಾರೆ ಇಲ್ಲ ಕೋರ್ಟ್ ಇಂದ ಕಳಿಸಿದಾರ ಅಂತ ಹೇಳಿ ನ್ಯಾಯಾಲಯದಲ್ಲಿ ಅದೊಂದು ಸೆಕ್ಷನ್ ಇರ್ತದೆ ಹೈಕೋರ್ಟ್ ನಲ್ಲಿ, ಯಾವ್ಯಾವ ಇಲಾಖೆಗೆ ಡಿಸ್ಪ್ಯಾಚ್ ಆಗಿದೆ ಅನ್ನೋದು ಒಂದು ಲಿಸ್ಟ್ ಇರ್ತದೆ. ಅದನ್ನು ತೆಗೆದು ನೋಡಿದ್ರೆ ಅದು ಇದೆ, ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಹೋಗಿದ್ದಿದೆ. ಅದನ್ನ ಎಂ ಆರ್ ಬಾಲಕೃಷ್ಣ ಅವರು ಹಿಡ್ಕೊಂಡು ಮತ್ತೆ ಡಿಜಿಪಿ ಆಫೀಸಿಗೆ ಹೋದ್ರೆ ಅವಾಗ ಹೇಳಿದ್ರೆ, ಓ ಹೌದು ಬಂದಿದೆ ನೋಡ್ತೀವಿ ಅಂತ ಹೇಳಿದ್ರು. ಅದಾದ ಮೇಲೆ ಅಕ್ವಿಟಲ್ ಕಮಿಟಿ ಮಾಡಿದ್ರು 4ನೇ ತಾರೀಕಿಗೆ ಜನವರಿ 2025ರಲ್ಲಿ. ಅಕ್ವಿಟಲ್ ಕಮಿಟಿಯಲ್ಲಿ ಯಾರ್ಯಾರಿದ್ರು ನಿಮಗೆ ಹೇಳ್ತೀನಿ. ಹಿರಿಯ IPS ಅಧಿಕಾರಿ ಹರಿಶೇಖರ್ ಅವರಿದ್ರು, BN ಜಗದೀಶ್ ಇದ್ರು, ಅಡ್ವೊಕೇಟ್ BN ಜಗದೀಶ್. ನಿಮ್ಗೆ ಗೊತ್ತಿರಬಹುದು, ಈಗ ಏನು SIT ತನಿಖೆ ನಡೀತಾ ಇದೆ, SIT ತನಿಖೆಯ ಸ್ಪೆಷಲ್ ಪ್ರಾಸಿಕ್ಯೂಟರ್ ಅವರು, ಅಂದ್ರೆ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅವರು ಸರ್ಕಾರಿ ವಕೀಲರು. SITಗೆ ಒಂದು SITಗೆ ವಿಶೇಷವಾದಂತ ಒಬ್ಬ ವಕೀಲರಿರ್ತಾರೆ, ಸರ್ಕಾರಿ ವಕೀಲರಿರ್ತಾರೆ, ಅಭಿಯೋಜಕರಿರ್ತಾರೆ. ಅವರು BN ಜಗದೀಶ್ ಅವಾಗ್ಲೇನೆ ಇದ್ರು, ಅವರು ಸೌಜನ್ಯ ಪ್ರಕರಣದ ಅಕ್ವಿಟಲ್ ಕಮಿಟಿಯಲ್ಲಿ ಈಸ್ ಒನ್ ಆಫ್ ದ ಡೈರೆಕ್ಟರ್. ಅದಾದ ಮೇಲೆ ಅಂಜಲಿ ದೇವಿ ಅಂತ ಹೇಳಿ ಅವರು ಈಗ ರಾಜ್ಯದ ಮುಖ್ಯ ಸ್ಟೇಟ್ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ನ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್, ನಿರ್ದೇಶಕರು, ಅಂದ್ರೆ ಇಡೀ ರಾಜ್ಯದ ಈ ಅಭಿಯೋಜಕರೇನಿರ್ತಾರಲ್ಲ ಆ ಇಲಾಖೆಯ ಮುಖ್ಯಸ್ಥರು ಆಗಿದ್ರು. ಅವರ ಮೇಲೆ ಫ್ರಾಡ್ ಅಂಡ್ ಫೋರ್ಜರಿ ಕೇಸ್ ಇದೆ. ಅವರದೇ ಸಿಬ್ಬಂದಿಯ ನಕಲಿ ಸಹಿ ಹಾಕಿದಂತಹ ಪ್ರಕರಣ ಇದೆ. ಅವರ ಮಗಳನ್ನ ವಿದೇಶಕ್ಕೆ ಕಳಿಸಬೇಕು ಅಂತ ಹೇಳಿ ಆ ಒಂದು ವೀಸಾ ಫಾರ್ಮಾಲಿಟೀಸ್ಗೆ ಸೈನ್ ಮಾಡೋದ್ರಲ್ಲಿ ಸಿಬ್ಬಂದಿಗಳ ಸಹಿಯನ್ನ ಇವರೇ ಮಾಡಿದ್ರು ಅಂತ ಹೇಳಿ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಅವರು ಇದುವರೆಗೂ ಕೂಡ ಆ ಪ್ರಕರಣದ ಆರೋಪಿಗಳಿದ್ದಾರೆ. ಅವರು ಈ ಅಕ್ವಿಟಲ್ ಕಮಿಟಿದು ದೋಷಾರೋಪಣೆ ಪತ್ತೆ ಹಚ್ಚುವಂತ ಅಧಿಕಾರಿಗಳು. ನೋಡಿ, ಇಲ್ಲಿ ನಾನು ಸಾಧ್ಯ ಆದಷ್ಟು ತಿಳಿಯಾಗಿ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ತನಿಖೆಯ ದೋಷಗಳನ್ನ
ಮಾಡಿದಂತಹ ಅಪರಾಧಿಗಳನ್ನ ಗುರುತಿಸಿ ಅವರಿಗೆ ಶಿಕ್ಷೆಗೆ ಒಳಪಡಿಸುವಂತಹ ಕಮಿಟಿ ಅಧಿಕಾರಿಗಳು ಯಾರಿರ್ತಾರಲ್ಲ ಅವರು, ಆ ಅಧಿಕಾರಿಗಳ ಮೇಲೆನೆ ಅವ್ರ ಮೇಲೆನೆ ಫ್ರಾಡ್ ಕೇಸ್ ಆಗಿದೆ, ಅವ್ರ ಮೇಲೆನೆ ಎಫ್ಐಆರ್ ಆಗಿದೆ, ಫೋರ್ಜರಿ ಕೇಸ್ ಆಗಿದೆ. ಅವ್ರನ್ನ ಪ್ರಕರಣದ ತನಿಖೆ ದೋಷ ಮಾಡದಂತವ್ರನ್ನ ಪತ್ತೆ ಹಚ್ಚೋದಕ್ಕೆ ಶಿಕ್ಷೆ ಒಳಪಡಿಸೋಕೆ ಮಾಡಿದ್ದಾರೆ. ನೋಡ್ರಿ ಅಂತ ಹಣೆ ಬರ ಇದೆ. ಎಷ್ಟು ನೆಗ್ಲಿಜೆಂಟ್ ಆಗಿ ಇವರು ಸಮಿತಿಯ ಮೆಂಬರ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನೊಬ್ರು ಇರೋದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನ ಡಿವೈಎಸ್ಪಿ ಅವರು, ಎಡಿಐ. ಇವ್ರನ್ನ ಯಾಕೆ ತಗೊಂಡ್ರು? ವೆರಿ ಮಿಸ್ಟರಿಯಸ್. ಯಾಕಂತ ಹೇಳಿದ್ರೆ ಪ್ರಕರಣ ನಡೆದಿದ್ದು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ. ಹೀಗಿರುವಾಗ ಮೈಸೂರಿನ ತರಬೇತಿ ಕೇಂದ್ರದ ಒಬ್ಬ ಅಧಿಕಾರಿಯನ್ನ, ಸಬಾರ್ಡಿನೇಟ್ ಅಧಿಕಾರಿಯನ್ನ ಈ ಅಕ್ವಿಟಲ್ ಕಮಿಟಿಯಲ್ಲಿ ಯಾಕೆ ತಗೊಂಡ್ರು? ಅದರ ಔಚಿತ್ಯ ಏನು ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಯಾವ ಪ್ರಭಾವಿ ಅಧಿಕಾರಿಗಳು ಇದರಲ್ಲಿ ಕೆಲಸ ಮಾಡಿದ್ದಾರೆ ಅದಕ್ಕೆ ನಮ್ಗೆ ಗೊತ್ತಿದೆ. ಇವ್ರನ್ನ ಯಾಕೆ ನೇಮಕ ಮಾಡಿದ್ರು, ಇವರ ಮೇಲೆ ಇರತಕ್ಕಂತಹ ನಿರ್ದೇಶನ ಏನಿತ್ತು, ಬರುವಂತ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆದ್ರೆ ನೋಡಿ, ಒಂದು ಟ್ರೈನಿಂಗ್ ಅಕಾಡೆಮಿಯ ಡಿವೈಎಸ್ಪಿ ಅವರನ್ನ ಮೋಸ್ಟ್ ಸೆನ್ಸಿಟಿವ್ ಕ್ರಿಮಿನಲ್ ಕೇಸ್, ಅದು ಕೂಡ ಆ ಭಾಗದಲ್ಲಿ ನಡೆದೇ ಇಲ್ಲ, ಮೈಸೂರು ಭಾಗದಲ್ಲಿ ನಡೆದೇ ಇಲ್ಲ. ಆ ನಂತರ ಅವರು ಕೆಲಸ ಮಾಡತಕ್ಕಂತ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅದಕ್ಕೂ ಕ್ರೈಮ್ ಇನ್ವೆಸ್ಟಿಗೇಷನ್ಗೂ ಸಂಬಂಧನೇ ಇಲ್ಲ. ಸಂಬಂಧನೇ ಇಲ್ಲದೆ ಇರುವಂತಹ ಅಧಿಕಾರಿಯನ್ನ, ಟ್ರೈನಿಂಗ್ ಅಕಾಡೆಮಿಯ ಅಧಿಕಾರಿಯನ್ನ ಈ ಅಕ್ವಿಟಲ್ ಕಮಿಟಿಯ ಡೈರೆಕ್ಟರ್ ಯಾಕೆ ಮಾಡಿದ್ರು ಗೊತ್ತಿಲ್ಲ ಯಾರಿಗೂ. ಎಷ್ಟು ನೆಗ್ಲಿಜೆಂಟ್ ಆಗಿ ಅಕ್ವಿಟಲ್ ಕಮಿಟಿಯನ್ನ ಫಾರ್ಮೇಶನ್ ಮಾಡಿದ್ದಾರೆ. ಆಯ್ತು, ಫಾರ್ಮೇಶನ್ ಮಾಡಿದ ಮೇಲೆ ಅದು ಯಾವಾಗ ಮುಗೀತು ಯಾರಿಗೂ ಗೊತ್ತಿಲ್ಲ. ಏನು ನಿರ್ಧಾರ ತಗೊಂಡು ಯಾರಿಗೂ ಗೊತ್ತಿಲ್ಲ. ಯಾವ ಮಾಧ್ಯಮ ಬಿಡಿ, ವರ್ಸ್ಟ್ ಮೀಡಿಯಾ, ನಮ್ಮ ಕರ್ನಾಟಕದ ಕೆಟ್ಟ ಗೊಬ್ಬು ಗಲೀಜ್ ಹೊಲಸು ಮಾಧ್ಯಮಗಳು ಯಾರು ಕೂಡ ಇದ್ರ ಬಗ್ಗೆ ಒಂದೇ ಒಂದು ಪ್ರಸಾರ ಏನು ಮಾಡಲಿಲ್ಲ. ಜನವರಿ 4ನೇ ತಾರೀಕಿಗೆ ಆದಂತ ನಿರ್ಣಯ, ಅಂದ್ರೆ 4ನೇ ತಾರೀಕಿಗೆ ಅದು ಹೊರಗಡೆ ಬರ್ತದೆ. ಅದರಲ್ಲಿ ಏನು ನಿರ್ಣಯ ತಗೋತಾರೆ? ಅಕ್ವಿಟಲ್ ಕಮಿಟಿಯಲ್ಲಿ ಈ 4 ಜನ 4 ಗೋಡೆ ಮಧ್ಯೆ ಕುತ್ಕೊಂಡು ನಿರ್ಧಾರ ತಗೊಂಡ್ಬಿಟ್ರಲ್ಲ. ಏನಂತ ಹೇಳಿದ್ರೆ, ಒಂದು ವೇಳೆ ಏನಾದ್ರೂ ಸಿಬಿಐ, ಯಾಕಂತ ಹೇಳಿದ್ರೆ ಇದು ಸಿಬಿಐ ವ್ಯಾಪ್ತಿಗೆ ಬರ್ತದೆ. ಎಸ್, ಆಫ್ ಕೋರ್ಸ್, ತನಿಖೆ ಮಾಡಿದ್ದು ಸಿಬಿಐ, ಅಂದ್ರೆ ಅಂತಿಮ ವರದಿ ಕೊಟ್ಟಿದ್ದು ಸಿಬಿಐ, ಫೈನಲ್ ರಿಪೋರ್ಟ್ ಕೊಟ್ಟಿದ್ದು ಸಿಬಿಐ. ಸೊ ಸಿಬಿಐ ಏನಾದ್ರೂ ನಮಗೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಮಗೆ ಹೇಳಿದ್ರೆ ನಾವು ಕೈಗೊಳ್ತೇವೆ ಅಂತ ಹೇಳಿ ನಿರ್ಣಯ ತಗೊಂಡ್ರು. ಅಂದ್ರೆ ನಾವು ಮಾಡಲ್ಲ. ಓಕೆ, ಸರಿ. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂತ ಪ್ರಶ್ನೆ, ಇದನ್ನ ನಾನು ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ಚರ್ಚೆ ಮಾಡಿದ್ದೀನಿ. ಬಾಲಕೃಷ್ಣ ಅವರು ಕೂಡ ಸಾಕಷ್ಟು, ಎಂ ಆರ್ ಬಾಲಕೃಷ್ಣ ಅವರು ಸಾಕಷ್ಟು ಚರ್ಚೆ ಮಾಡಿದ್ದಾರೆ, ವಾದ ಮಾಡಿದ್ದಾರೆ. ನಾನು ಕೂಡ ಒಬ್ಬ ಅತ್ಯಂತ ಹಿರಿಯ ಅಧಿಕಾರಿಗಳ ಜೊತೆಗೇನೆ ಈ ಕುರಿತಾಗಿ ವಾದ ಮಾಡಿದ್ದೇನೆ. ಏನಂತ ಹೇಳಿದ್ರೆ ನೋಡಿ, ಇವ್ರು ಹೇಳ್ತಾರಲ್ಲ ಸಿಬಿಐ ನಮಗೆ ಹೇಳಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ನಾವು ಕೇಳೋದು, ನೀವು ಸಿಬಿಐ ಎಲ್ಲಿ ಕಳಿಸ್ಕೊಟ್ಟಿದ್ರಿ ಈ ತರ ನಿರ್ಣಯ ತೆಗೆದುಕೊಂಡಿದೀವಿ ನಾವು ಅಂತ ಹೇಳಿ? ಇಲ್ಲವೇ ಇಲ್ಲ. ಅದನ್ನು ಕೂಡ RTI ನಲ್ಲಿ ಕೇಳಾಯ್ತು. ಇಲ್ಲ, ಅದನ್ನು ನಾವು ಕಳ್ಸಕ್ ಬರುದಿಲ್ಲ ಅಂತ ಹೇಳ್ತಾರೆ. ಈಗ ಸಿಬಿಐ ಹೇಳ್ಬೇಕು ತಾನೆ ಇವ್ರಿಗೆ, ಯಾರಿಗೆ? ರಾಜ್ಯ ಸರ್ಕಾರಕ್ಕೆ ಹೇಳಬೇಕು, ಅಥವಾ ಹೋಮ್ ಡಿಪಾರ್ಟ್ಮೆಂಟ್ಗೆ ಸಿಬಿಐ ಹೇಳಬೇಕು, ಇಂಥವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಿ ಅಂತೇಳಿ. ಅವರು ಹೇಳಬೇಕು ಅಂತ ಹೇಳಿದ್ರೆ ಇವರು ಇಲ್ಲಿ ಈ ನಿರ್ಣಯ ತೆಗೆದುಕೊಂಡಿದ್ದಾರೆ ಅಂತೇಳಿ ಸಿಬಿಐಗೆ ಯಾವಾಗ ಹೇಳಿದ್ದಾರೆ? ಲೆಟರ್ ಕರೆಸ್ಪಾಂಡೆನ್ಸ್ ಆಗೇ ಇಲ್ಲ, ಪತ್ರ ರವಾನೆ ಆಗೇ ಇಲ್ಲ. ಪತ್ರ ರವಾನೆ ಆಗೇ ಇಲ್ಲ ಅಂದ ಮೇಲೆ ಸಿಬಿಐ ಹೆಂಗ್ ಹೇಳ್ತಾರೆ ಇವ್ರಿಗೆ? ಇಲ್ಲಿ ಕುತ್ಕೊಂಡು ಕುಕ್ಕು ಅಂತ ಹೇಳ್ಬಿಟ್ರೆ ಇಲ್ಲಿ ಗೊತ್ತಾಗ್ಬಿಡ್ತದ ಸಿಬಿಐ ಅವ್ರಿಗೆ? 4 ಗೋಡೆ ಮೇಲೆ ನಲ್ಲಿ ಒಳಗಡೆ ಕುತ್ಕೊಂಡು 4 ಜನ ಕುತ್ಕೊಂಡು, 4 ಜನ ಡೈರೆಕ್ಟರ್ ಕುತ್ಕೊಂಡು ಒಂದು ಇಂದಿಷ್ಟು ಬರೆದು ಸಹಿ ಮಾಡಿಬಿಟ್ರೆ ಸಿಬಿಐ ಗೊತ್ತಾಗತ್ತಾ? ಇಲ್ಲ. ಲೆಟರ್ ಕರೆಸ್ಪಾಂಡೆನ್ಸ್ ಆಗಬೇಕಲ್ಲ. ಎಲ್ಲಿ ಆಗಿದೆ ಅಂತ ಕೇಳಿದ್ರೆ ನೋ ಐಡಿಯಾ, ಏನು ಮಾಡಿಲ್ಲ. ಬುಡಕ್ಕೆ ಫೈಲ್ ಬುಡಕ್ಕೆ ಇಟ್ಕೊಂಡು ಮೇಲೆ ಕುತ್ಕೊಂಡು ಬಿಟ್ಟಿದ್ದಾರೆ ಎಲ್ಲರೂ. ಈ ರಾಜ್ಯದ ಆಡಳಿತ ಇಷ್ಟು, ಅಂದ್ರೆ ಅಧಿಕಾರಿಗಳು ಇಷ್ಟು ನೀಚ ಮಟ್ಟಕ್ಕೆ ಹೋಗಿದ್ದಾರೆ. ಸೌಜನ್ಯ ಪ್ರಕರಣ ವಿಷಯಕ್ಕೆ ಬಂದಾಗ ಅಥವಾ ಅತ್ಯಾಚಾರ ಪ್ರಕರಣಗಳಿಗೆ ಬಂದಾಗ ಅಷ್ಟೊಂದು ನೀಚತನವನ್ನ ಪ್ರದರ್ಶನ ಮಾಡಿದ್ದಾರೆ. ಆನಂತರ ಸಿಬಿಐ ತನಿಖೆ ಈಗ ಹೇಳ್ತಾರೆ, ಈಗ ಸಿಬಿಐದವರು ನಮಗೆ ರೆಕಮೆಂಡ್ ಮಾಡಲಿ
ಇದರ ಹಿನ್ನೆಲೆಯಲ್ಲಿ ಅಂದ್ರೆ ಸಿಬಿಐಗೂ ಕೂಡ ಏನು ಇದರ ಬಗ್ಗೆ ನಾಲೆಜ್ ಇಲ್ಲ, ಇವರು ಅಕ್ವಿಟಲ್ ಕಮಿಟಿ ಮಾಡಿದಾರ ಇಲ್ಲ ಅಂತೇಳಿ. ಅದರ ಸಲುವಾಗಿ ಎಂ.ಆರ್. ಬಾಲಕೃಷ್ಣ ಅವರು ಮತ್ತೆ ಒನ್ಸ್ ಅಗೇನ್ ಕುಸುಮಾವತಿ ಅರ್ಜಿ ಹಾಕಿ ಇದನ್ನ ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಒನ್ಸ್ ಅಗೇನ್ ಹೈಕೋರ್ಟ್ ಮೊನ್ನೆ ಗುರುವಾರ ಇದರ ಕುರಿತಾದಂತಹ ವಾದ ವಿವಾದ ಆಯಿತು. ಅದಕ್ಕೆ ಹೈಕೋರ್ಟ್ ಸಂಪೂರ್ಣವಾಗಿ ಒಪ್ಪಿಗೆ ನೀಡಿ ಎಲ್ಲಾ ರಾಜ್ಯದ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಮತ್ತು ಸಿಬಿಐನ ಹಿರಿಯ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವುದಕ್ಕೆ ಮುಂದಿನ ದಿನಾಂಕ ಫೆಬ್ರವರಿ 23, ಇದೇ ತಿಂಗಳು ಫೆಬ್ರವರಿ 23ನೇ ತಾರೀಕಿಗೆ ದಿನಾಂಕವನ್ನು ನಿಗದಿ ಮಾಡಿದೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಅಂತ ಹೇಳಿದರೆ, ಆ ಅಧಿಕಾರಿಗಳು ಇದಾರಲ್ಲ, ಅದು ಈ ಸೌಜನ್ಯ ಪ್ರಕರಣ ಸಂಪೂರ್ಣವಾಗಿ ಹಾಳಾಗಿದ್ದೇನೆ, ಆರೋಪಿಗಳು ಪರಾರಿಯಾಗಿದ್ದೆ ಈ ಅಧಿಕಾರಿಗಳ ಕಾರಣದಿಂದ. ಸಂತೋಷ್ ರಾವ್ನನ್ನ ಹಿಡ್ಕೊಂಡು ಬಂದಿದ್ದು ಪೊಲೀಸರಲ್ಲ, ಸಂತೋಷ್ ರಾವ್ನನ್ನ ಹಿಡ್ಕೊಂಡು ಬಂದಿದ್ದು ಇದೇ ನಕಲಿ ದೇವಮಾನವನ ಅತ್ಯಾಚಾರಿ ಗ್ಯಾಂಗಿನ ಒಬ್ಬ ಸದಸ್ಯ. ಅವನು ಅವನ ಪಡೆ ಘಟನೆ ನಡೆದು 2 ದಿನ ಆದ ಮೇಲೆ ಹಿಡ್ಕೊಂಡು ಬರ್ತಾನೆ. ಅವನೇ ಪೊಲೀಸರಿಗೆ ಹಸ್ತಾಂತರ ಮಾಡ್ತಾನೆ ಸಂತೋಷ್ ರಾವ್ನನ್ನ. ಅದು ಅವನಿಗೆ ಹೊಡೆದು ಬಡದು ದೊಡ್ಡ ಪ್ರಪಗಂಡ ಮಾಡ್ತಾರೆ ಅಲ್ಲಿ ಧರ್ಮಸ್ಥಳದಲ್ಲಿ. ಸಿಕ್ಕಿಬಿಟ್ಟ, ಅಪರಾಧಿನೇ ಇವನು, ಸಿಕ್ಕಿಬಿಟ್ಟ, ದೊಡ್ಡ ಪ್ರಪಗಂಡ ಮಾಡಿ ಸಾರ್ವಜನಿಕವಾಗಿ ಅವನಿಗೆ ಲಿಂಚಿಂಗ್ ಮಾಡಿ ಹೊಡೆದು ಪೊಲೀಸರಿಗೆ ಒಪ್ಪಿಸ್ತಾರೆ. ಆ ದಿನದಿಂದ ಇವತ್ತಿನವರೆಗೂ ಕೂಡ ಬೆಳ್ತಂಗಡಿಯ ಪೊಲೀಸರು ಇರಬಹುದು, ಸಿಐಡಿ ಪೊಲೀಸರು ಇರಬಹುದು, ಸಿಬಿಐ ಪೊಲೀಸರು ಇರಬಹುದು, ಎಲ್ಲರೂ ಕೂಡ ಸಂತೋಷ್ ರಾವ್ ನೇ ಆರೋಪಿ. ಕೋರ್ಟ್ 2 ಸಾರಿ ಹೇಳಿದೆ. ಅಷ್ಟೇ ಅಲ್ಲ ನೋಡಿ, ನಾವ್ಯಾಕೆ ಟಿವಿ ಚಾನೆಲ್ಗೆ ಹೋಗಿ ಈ ಗೊಬ್ಬು ಗಲೀಜು ರೋಲ್ ಕಾಲ್ ಚಾನೆಲ್ಗೆ ಹೋಗಿ ಚರ್ಚೆ ಮಾಡಲ್ಲ ಅನ್ನೋದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇವ್ರು ಕರ್ಕೊಂಡು ಬರೋದು ಯಾರೋ ಆ ಕಡೆಯಿಂದ ರೋಲ್ ಕಾಲ್ ಗಿರಾಕಿಗಳನ್ನೇ ಬಾಯಲ್ಲಿ ಎಲುಬು ಇಟ್ಕೊಂಡು ಮಾತಾಡ್ತಿರ್ತಾರೆ. ಅವ್ರು ಹೇಳೋದೇನಂತ ಹೇಳಿದ್ರೆ, ಸಾಕ್ಷಿ ಆಧಾರಗಳ ಕೊರತೆಯಿಂದ ಸಂತೋಷ್ ರಾವ್ ಖುಲಾಸೆ ಆದಂತೆ ನಾಚಿಕೆಡಿಗಳು ಹೇಳ್ತಾರೆ. ಹಂಗಿದ್ರೆ ನಿನ್ನೆ ಮತ್ತೆ ಒನ್ಸ್ ಅಗೇನ್ ಹೈಕೋರ್ಟ್ನಲ್ಲಿ ಅಕ್ವಿಟಲ್ ಕಮಿಟಿ ದೋಷಪೂರಿತ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಯಾಕೆ ಹೇಳ್ತಾ ಇತ್ತು ಹೈಕೋರ್ಟ್. ಹೈಕೋರ್ಟ್ ಕೂಡ ಸಂಪೂರ್ಣವಾಗಿ ಕನ್ವಿನ್ಸ್ ಆಗಿದೆ ಇದು ಸಂತೋಷ್ ರಾವ್ ಅಲ್ಲ, ಬೇರೆ ಯಾರೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ಸರಿಯಾಗಿ ತನಿಖೆ ಮಾಡಿಲ್ಲ. ಇದು 3ನೇ ಸಾರಿ ನಾನು ಹೇಳ್ತಾ ಇರೋದು, 3ನೇ ಸಾರಿ ಆಗ್ತಾ ಇರುವಂತ ಬೆಳವಣಿಗೆ. ಅಕ್ವಿಟಲ್ ಕಮಿಟಿ ಮಾಡಿ 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 ಅಂತ ಹೇಳಿ, ತಪ್ಪಿತಸ್ಥ ಅಧಿಕಾರಿಗಳಿಗೆ ಮೇಲೆ ಶಿಕ್ಷೆ ಕೊಡಿ ಅಂತ ಹೇಳಿ ಅವನು ಹೇಳ್ತಾನೆ. ಯಾರು PSI ಯೋಗೀಶ್ ಇಮಿಡಿಯೇಟ್ ಆಗಿ ಕಳಿಸಬೇಕಾದಂತಹ ವೆಜನೈಲ್ ಸ್ವಾಬು 12 ದಿನ ಆದ್ಮೇಲೆ ಕಳಿಸ್ತಾನೆ. ಕೇಳಿದ್ರೆ, ವಿವರಣೆ ಕೇಳಿದ್ರೆ ಅದನ್ನ ನಾವು ಇವರು ರೋಲ್ ಕಾಲ್ ಚಾನಲ್ ನಲ್ಲಿ ಬಂದು ಹೇಳ್ತಾರಲ್ಲ, ಮಳೆ ಇತ್ತು, ಏನ್ ರಬ್ಬರ್ ಅದೇನೋ ಒಣ ಹಾಕಕ್ಕೆ ಬಿಸಿಲಿಗೆ ವೆಜನೈಲ್ ಸ್ವಾಬು ನಾಲಾಯಕ್ಗಳು ವಿದಿನ್ 3 days ಕಳಿಸೋದನ್ನ ಬೇಕು ಅಂತಾನೆ ಕಳಿಸ್ತಾನೆ. ಅನೇಕ ಇದೆ ಬಿಡಿ, ಹಿಂದಿ ಮಾತಾಡೋದಕ್ಕೆ ಸಾಕಷ್ಟಿದೆ ಇವ್ರ ಲೋಪಗಳನ್ನು ಮಾತಾಡೋದಕ್ಕೆ. ಅಷ್ಟೇ ಅಲ್ಲ, ಸಿಬಿಐ ಆಲ್ರೆಡಿ 2016ರಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ನಾನು ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದೀನಿ ಒಂದು ಹಂತದಲ್ಲಿ ಅಧಿಕಾರಿಗಳಿಗೆ. ನೀವು ಸಿಬಿಐ ನಮಗೆ ಹೇಳಬೇಕು ಅಂತ ಹೇಳ್ತೀರಲ್ಲಪ್ಪ, ನೀವು ಸಿಬಿಐ ನಮಗೆ ಹೇಳಬೇಕು, ರೆಕಮೆಂಡ್ ಮಾಡಲಿ ಅಂತ. ಸಿಬಿಐ ಆಲ್ರೆಡಿ 2016ರಲ್ಲಿ ಹೇಳಾಗಿದೆ. ಅವರ ತನಿಖೆ ಆಗೋ ಹೊತ್ತಿಗೆ ಮುಗಿದ ಮೇಲೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಾಗ ವೈದ್ಯಾಧಿಕಾರಿಗಳ ಸಂಪೂರ್ಣ ತಪ್ಪು ಇದೆ, ಅವರನ್ನ ದಂಡನೆಗೆ ಒಳಪಡಿಸಬೇಕು ಅಂತ ಹೇಳಿ ಸಿಬಿಐ ಹೇಳಿ ಆಗಿದೆ. ಆರೋಗ್ಯ ಇಲಾಖೆಗೂ ಕೂಡ ಅದನ್ನ ರೆಕಮೆಂಡ್ ಮಾಡಿ ಆಗಿದೆ. ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಎಲ್ರು ಫೈಲ್. ಜಿ ಮಹಾಂತೇಶ್ ಅವರು ಸಾಮಾಜಿಕ ಕಾರ್ಯಕರ್ತರು, RTI ಆಕ್ಟಿವಿಸ್ಟ್ ಕೇಳಿದಂತಹ RTI ನಲ್ಲಿನೇ ಆ ದಾಖಲೆ ಬಹಿರಂಗವಾಗಿದೆ. ಥ್ಯಾಂಕ್ಸ್ ಟು ಜಿ ಮಹಾಂತೇಶ್, ಥ್ಯಾಂಕ್ಸ್ ಟು ಫೈಲ್ಸ್ ವೆಬ್ ಪೇಜಸ್ ನಲ್ಲಿ. ಈಗ ಮತ್ತೆ ಒನ್ಸ್ ಅಗೇನ್ ಹೇಳ್ತಾರೆ ಸಿಬಿಐ ನಮಗೆ ಸಿಬಿಐ ಆಲ್ರೆಡಿ ಹೇಳಾಗಿದ್ದಾರೆ, ಇಂತಿಂತ ವೈದ್ಯಾಧಿಕಾರಿಗಳು ತಪ್ಪಿಸಿದ್ದಾರೆ. ಅದರಲ್ಲಿ ಅದು ಬಂದ ಮೇಲೆ ಮತ್ತೆ ಒನ್ಸ್ ಅಗೇನ್ 2023ರಲ್ಲಿ ಸ್ಟಾರ್ಟ್ ಆಯ್ತು, ಫೈಲ್ ಓಪನ್ ಮಾಡಿದ್ರು. ಆವಾಗ ಅನುಮಾನಾಸ್ಪದವಾಗಿ ಡಾಕ್ಟರ್ ಆದಮ್ ಅನ್ನೋರು ಕೊನೆ ಉಸಿರು ಎಳಿತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಅನುಮಾನಾಸ್ಪದವಾಗಿ. ಅದ್ರ ಬಗ್ಗೆನೂ ಕೂಡ ಯಾವ ತನಿಖೆನೂ ಆಗಲ್ಲ.
ಸೊ ಇಷ್ಟೆಲ್ಲ ಬೆಳವಣಿಗೆಗಳು ನಿನ್ನೆನೂ ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾವು ಧನ್ಯವಾದಗಳನ್ನು ಹೇಳಬೇಕು ಬಾಲಕೃಷ್ಣ ಸರ್ಗೆ, ಅಡ್ವೊಕೇಟ್ ಎಂ ಆರ್ ಬಾಲಕೃಷ್ಣ ಅವ್ರಿಗೆ. ಯಾಕಂದ್ರೆ ಎಲೆಮರೆಯ ಕಾಯಿ ಅಂತ ನಿಂತ್ಕೊಂಡು ನಿರಂತರವಾಗಿ ಈ ಕೇಸನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಕೋರ್ಟ್ನಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಒಂದು ಆಶಾದಾಯಕ ಒಳ್ಳೆಯ ಬೆಳವಣಿಗೆ. ನೋಡೋಣ 23ನೇ ತಾರೀಕಿಗೆ ಏನಾಗುತ್ತೆ ಅಂತ ಹೇಳಿ. ಇವ್ರಿಗೇನಿದೆ, ಈ ನಕಲಿ ದೇವಮಾನವನಿಗೆ ಅವನ ಗ್ಯಾಂಗಿನವರಿಗೆ ಯಾರು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ, ದೈವಿಕವಾಗಿ ಪ್ರಶ್ನೆ ಮಾಡಿ ಒಬ್ಬ ವ್ಯಕ್ತಿ, ಮಹಾನುಭಾವ ವ್ಯಕ್ತಿಗಳು ಒಬ್ರು ಬಂದ ಅಂತ ಅವ್ರನ್ನ ಹುಚ್ಚ, ಅರೆ ಹುಚ್ಚ, ಅದು ಇದು. ಆದರೆ ಈ ಮೂರ್ಖರಿಗೆ, ಶತಮೂರ್ಖರಿಗೆ ಗೊತ್ತಿಲ್ಲ, ಇವರೇ ಅವ್ರನ್ನ ಹುಚ್ಚ ಹುಚ್ಚ ಅಂತ ಹೇಳಿ ಇವರೇ ಹುಚ್ಚರಾಗ್ಬಿಟ್ಟಿದ್ದಾರೆ. ಕಮೆಂಟ್ ಅಲ್ಲಿ ನೋಡಿ ಹೆಂಗ್ ಬೈತಾ ಇದ್ದಾರೆ. ಅಂದ್ರೆ ಜನಸಾಮಾನ್ಯರು, ಫೇಕ್ ಐಡಿಗಳಲ್ಲ, ನಮ್ಮನ್ನು ನೀವು ಫೇಕ್ ಐಡಿ ಇಟ್ಕೊಂಡು ಬೈತೀರಿ, ಹಂಗಲ್ಲ, ಕಾಮನ್ ಮ್ಯಾನ್ ಬೈತಾ ಇದ್ದಾರೆ. ಅಂದ್ರೆ ಇವರಿಗೆ ಒಳ್ಳೆಯ ಏನೋ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳಿದ್ರೆ ಕಮಲಾಕರ್, ಕಮಲ ಪಕ್ಷದ ಸುರೇಶ್ ಕುಮಾರ್ ಸಾಕಿದಂತ ಕಮಲಾಕರ್ನಂತವರು. ಯಾಕಂದ್ರೆ ಅವನು ಆ ಕಮಲಾಕರ್ ಭಟ್ಟ ಬಂದು ಇವರಿಗೆ ಹೊಗಳಿದ್ದ, ನಾವೇನೋ ಷಡ್ಯಂತ್ರ ಮಾಡಿದೀವಂತೆ, ನಕಲಿ ದೇವಮಾನವನಿಗೆ ಹಾಡಿ ಹೊಗಳಿ ಹೋಗಿಬಿಟ್ಟಿದ್ದ ಅದೇ ಕಮಲಾಕರ್. ಇವತ್ತು ಯಾವುದೋ ಒಂದು ಅನೈತಿಕ ಸಂಬಂಧದ ಪ್ರಕರಣದಲ್ಲಿ, ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲ್ ಪಾಲಾಗಿದ್ದಾರೆ. ಅವನು ಧರ್ಮಸ್ಥಳವನ್ನ ಈ ವೀರೇಂದ್ರ ಜೈನ್ ನಕಲಿ ದೇವಮಾನಿಗೆ ಭಯಂಕರ ಹೊಗಳಿಬಿಟ್ಟಿದ್ದ. ಕಮಲ ಪಕ್ಷದ ಜ್ಯೋತಿಷಿ, ಖ್ಯಾತ ಜ್ಯೋತಿಷಿ, ಮಾನ್ಯ ಕಮಲ ಪಕ್ಷದ MLA LLB ಸುರೇಶ್ ಕುಮಾರ್ ಅವರು ಸಾಕಿದಂತಹ ಅಂತವ್ರು ಬೇಕು ಇವರಿಗೆ ಹೊಗಳೋರು. ಆದ್ರೆ ಪ್ರಶ್ನೆ ಮಾಡುವಂತವ್ರು ಅರೆ ಹುಚ್ಚ. ಚಿನ್ನಯ್ಯ ಪ್ರಾರಂಭದಲ್ಲಿ ಬಂದಾಗ ಅವನು ಹುಚ್ಚ, ಅವನು ಕಳ್ಳ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಪ್ರಶ್ನೆ ಮಾಡಿದಾಗ ಅವರು ರೌಡಿ ಶೀಟ್ರು. ಕುಸುಮಾವತಿ ನನ್ನ ಮಗಳಿಗೆ ನ್ಯಾಯ ಬೇಕು ಅಂತ ಕೇಳಿದ್ರೆ ಕುಸುಮಾವತಿ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಂಡ್ ಬಿಟ್ಲು. ನಾವು ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಫಾರಿನ್ ಫಂಡ್ ಬಂತು. ಇವ್ರು ಗಿರೀಶ್ ಮಟ್ಟಣ್ಣವ್ರಿಗೆಲ್ಲ ಫಾರಿನ್ ಫಂಡ್ ಬಂತ್ರಿ. ಯಾವ ಹೋರಾಟಗಾರಿದ್ದಾರೆ, ಅವ್ರು ಗಾಂಜಾ ಮಾರ್ತಾ ಇದ್ದಾರೆ, ಅವ್ರು ಅಷ್ಟು ಆಸ್ತಿ ಮಾಡಿದ್ದಾರೆ. ಪ್ರಶ್ನೆ ಮಾಡಿದರೆ ಅವರು ಅರೆ ಹುಚ್ಚ. ಆದ್ರೆ ಕಮಲಾಕರ್ ಭಟ್ ಮಾತ್ರ ಸಾಚ. ಈಗ ಒಂದು ಜೈಲಿಗೆ ಹೋಗಿದ್ದಾನೆ. ಇವರು ಮಾತಾಡೋದು ನೋಡಿ, ಆ ನಕಲಿ ದೇವಮಾನವ ಮತ್ತು ಅವನ ಇಡೀ ಗ್ಯಾಂಗ್, ಅವರ ತಮ್ಮ ಅಂತರೂ ಸೈಕೋ ರೇಪಿಸ್ಟ್ಗಳವರೆಲ್ಲ, ಅವರ ರಕ್ಷಣೆ ಮಾಡೋಕೆ ಇರತಕ್ಕಂಥ ಅವರ ತಮ್ಮನ ಸೈಕೋ ರೇಪಿಸ್ಟ್ ಕೊಕೇನ್ ಗ್ಯಾಂಗ್, ಪ್ಯಾರಾನಾಯ್ಡ್, ಜೆಫ್ರಿ ಎಪ್ಸ್ಟೀನ್ ಫೈಲ್ ಮೀರಿಸ್ತದೆ. ವಿವರಣೆ ಕೊಡ್ತೀವಿ, ಅದನ್ನ ನ್ಯಾಯಾಲಯದ ಆದೇಶ ಕಾಯ್ತಾ ಇದ್ದೀವಿ. ಆದ್ರೆ ನನಗೆ ಬೇಜಾರಾಗೋದು ಈ ಮಾಧ್ಯಮದ ಬಗ್ಗೆ. ಇವತ್ತು ಎಪ್ಸ್ಟೀನ್ ಫೈಲ್ ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಂನಿಂದ ಒಬ್ಬ ಮಹಿಳೆ ಗಟ್ಟಿಯಾಗಿ ಕುತ್ಕೊಂಡು ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದರೆ ನಮ್ಮ ಮಾಧ್ಯಮದವರು ಇಷ್ಟೊಂದು ಬಹಿರಂಗವಾಗಿ ಕಾಣೋದನ್ನ ಎಂಜಲು ತಿಂದು, ಮೂಳೆ ತಿಂದು, ಬಿಸ್ಕೆಟ್ ತಿಂದು, ಈ ಪ್ರಕರಣಗಳನ್ನ, ಅತ್ಯಾಚಾರಿಗಳ ಬಿಸ್ಕೆಟ್ ತಿಂದು ಇಂತಹ ಒಂದು ಅತ್ಯಂತ ಗಂಭೀರ ಪ್ರಕರಣವನ್ನ ಮುಚ್ಚಿ ಹಾಕಿ ಷಡ್ಯಂತ್ರ 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 ಅಂತ ಇದ್ದಾರೆ. ನಾಚಿಕೆ ಆಗಬೇಕು, ಶೇಮ. 23ನೇ ತಾರೀಕಿಗೆ ನೋಡೋಣ. ಮತ್ತು ಈ ತಿಂಗಳು ಬಹಳ ಸೌಜನ್ಯ ಪ್ರಕರಣದ ಕುರಿತು, ಧರ್ಮಸ್ಥಳ ಹಾರರ್ ಪ್ರಕರಣದ ಕುರಿತು ಬಹಳ ಅತ್ಯಂತ ಪ್ರಮುಖವಾದ ತಿಂಗಳು. ಬೇರೆ ಬೇರೆ ಈ ತಿಂಗಳ ದಿನಾಂಕದಲ್ಲಿ ಅತ್ಯಂತ ಪ್ರಮುಖ ಬೆಳವಣಿಗೆಗಳು ನಡೀತಾ ಇದೆ. ದಯವಿಟ್ಟು ತಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ, ಸಹಭಾಗಿತ್ವ ಸೌಜನ್ಯ ಹೋರಾಟಕ್ಕೆ, ಎಲ್ಲ ಧರ್ಮಸ್ಥಳ ಹಾರರನ್ನ ಬಿಂಬಿಸುವಂತ ಹೋರಾಟಕ್ಕೆ ಇರಲಿ. ನಮ್ಮ ಉದ್ದೇಶ ಸೌಜನ್ಯ ಹೆಸರಿನಲ್ಲಿ ನಾವು ಯಾಕೆ ಇಷ್ಟೊಂದು ಸೌಜನ್ಯ ಹೋರಾಟವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದರೆ, ಸೌಜನ್ಯ ಹೆಸರಿನಲ್ಲಿ ಒಂದು ಹೆಲ್ಪ್ಲೈನ್ ಆಗಬೇಕು. ಇಡೀ ರಾಜ್ಯದಲ್ಲಿ ಈ ಒಂದು ಜಾಗೃತಿ ಉಂಟಾಗಬೇಕು. ಸರ್ಕಾರ ಅತ್ಯಾಚಾರ ಮತ್ತು ಲೈಂಗಿಕ ಶೋಷಣೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಡೀ ರಾಜ್ಯದಲ್ಲಿ ಕರ್ನಾಟಕ ಶುಡ್ ಬಿಕಮ್ ರೇಪ್ ಫ್ರೀ ಸ್ಟೇಟ್. ಅದರ ಸಲುವಾಗಿ ಈ ಒಂದು ಹೋರಾಟ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಬೆಂಬಲಿಸಿ. ಇದನ್ನ ಪ್ರಸಾರ ಮಾಡುವಂತ ಎಲ್ಲ ಯೂಟ್ಯೂಬ್ಗಳಿರ್ಬೋದು, ನ್ಯೂಸ್ ಪೇಜ್, ವೆಬ್ ಪೇಜಸ್ಗಳಿರ್ಬೋದು, ಸ್ಥಳೀಯ ಪತ್ರಿಕೆಗಳಿರ್ಬೋದು, ಅವುಗಳನ್ನು ತಾವು ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮಾತಾಡ್ತಕ್ಕಂತಹ ಈ ವಿಡಿಯೋಕ್ಕೆ ಯಾವುದೇ ರೀತಿಯಾದಂತಹ ಕಾಪಿ ರೈಟ್ಸ್ ಇರುವುದಿಲ್ಲ. ಜನಜಾಗೃತಿಗಾಗಿ ಯಾರು ಕೂಡ ಇದನ್ನು ಉಪಯೋಗಿಸಬೇಕು ಅಂತ ಹೇಳ್ತಾ, ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.